श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजेतापत्रयापहम्। आपादमलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः। तेजोवारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। अथ एकोनत्रिंशोऽध्यायः। 21ನೇ अध्याय। प्राचीनबर्हिः उवाच भगवन् ते वचः अस्माभिः न सम्यक् अवगम्यते कवयः तद्विजानन्ति न वयं कर्ममोहिताः। भगवन्ते वचोऽस्माभिः न सम्यक् अवगम्यते कवयस्तद्विजानन्ति न वयं कर्ममोहिताः। ನಾರದರೆ ಪ್ರಾಚೀನ ಬಹಿರಾಜಗೆ ಆ ಪುರಂಜನ ರಾಜನ ಕಥೆ ಅಂತ ಬಂಡ್ಪಿರ ಅಪ್ಪನ ಉದ್ದೇಶ ಯಾದ ಬಣ್ಣ ತಾಂಡ ಯಾದಿತ್ತು ಬಣ್ಣ ತಾಂಡ ಪ್ರಾಚೀನ ಬರ್ಹಿ ಬರೀ ಯಾಗುಂಟು ಅವಳ ಪಶು ಯಾಗಂತಂತೂ ಬೇತಮ ಅಂತ ಫಲಂಗೋಸ್ಕರ ಪ್ರಯತ್ನ ಅಂತಂದಿಪ್ಪೆ ಅವು ಸರಿ ಅತ್ತವು ಮೋಕ್ಷ ಸಾಧನೆ ಕೊಡು ಬಜಿ ಪಶು ಹಿಂಸೆ ಅಂತ ಒಂದು ಯಾಗಂತಂದಿತ್ತಿರ ತಾಂಡ ಆಗ ಮಸ್ತ್ ಅನರ್ಥ ಸಿಕ್ಕೊಂಡು ತೋಜ್ಕೋರಗೋಸ್ಕರ ಪುರಂಜನ ರಾಜನ ಕಥೆ ಅಂತ ಬಂಡೇರೆ ಅಭಿಮಾನದ ಕೇಳ್ತಾವಿದ್ ಪ್ರಾಚೀನ ಬರ್ಹಿರಾಜ ಪಣ್ಪೆ ಭಗವನ್ ಪೂಜ್ಯರೆ ನಿಂಕು ಜಾದ ಪಣ್ಣು ಅವು ಎಂಕೂಲ ಅರ್ಥಾಪುರಿ ಜಯಪಣ್ಣ ತಾಂಡ ಕವಯ ತದ್ವಿಜಾನಂತಿ ಜ್ಞಾನಿಗಳಿಗೆ ಪುರ ಅರ್ಥಾವು ಎಂಕ್ ಒಂದು ಸರಿಯಾದ ಅರ್ಥಾವಂತದ್ದೇ ಚೂಚು ಜನ ಗೊತ್ತಾವಂತುಂಡ ಆಯ್ತು ಇನ್ನರ್ ಮೀನಿಂಗ್ ಜಾದವ ಹೆಂಗ್ ಗೊತ್ತಾವಂತದ್ದೇ ಎಂಕುಳು ಅಂತ ಕರ್ಮ ಮೋಹಿತಾಹ ಎಂಕುಳು ಬಜಿ ಯಾಗ ಯಜ್ಞ ಉದೆಟ್ಟೆ ಎಂಕುಳು ಆಸಕ್ತಿ ಇತ್ನಗಳು ಎಂಕ್ ಒಂದು ಅರ್ಥಾಪುರಿ ಭಗವಂತೆ ವಚೋಸ್ಮಾಭಿಃ ನ ಸಮ್ಯಕ್ ಅವಗಮ್ಯತೆ ಕವಯಸ್ತದ್ವಿಜಾನಂತೆ ನ ವಯಂ ಕರ್ಮಮೋಹಿತಾಃ. ನಾರದ ಉವಾಚ ಪುರುಷಂ ಪುರಂಜನಂ ವಿದ್ಯಾತೆ ಯತ್ ವ್ಯನಕ್ತೆ ಆತ್ಮನಃ ಪುರಂ ಏಕ ದ್ವಿ ತ್ರಿ ಚತುಷ್ಪಾದಂ ಬಹುಪಾದಂ ಅಪಾದಕಂ. ಪುರುಷಂ ಪುರಂಜನಂ ವಿದ್ಯಾ ಯದ್ವ್ಯನಕ್ತೆ ಆತ್ಮನಃ ಪುರಂ ಏಕ ದ್ವಿ ತ್ರಿ ಚತುಷ್ಪಾದಂ ಬಹುಪಾದಂ ಅಪಾದಕಂ. ಪ್ರಾಚೀನ ಬರ್ಕಿ ಕೇಳಿದಾಗ ನಾರದರೆ ಉತ್ತರ ಕೊಡ್ತೀರ. ನಾರದ ಸುರುಡೆ ಎಕ್ಸ್ಪ್ಲೇನ್ ಅಂತ ಪಣ್ತೋಳಿ ತಾನು ಪಣ್ತನ ಕತೆ ಅಂತ ಇನ್ನರ್ ಮೀನಿಂಗ್ ಯಾವ್ದು ಅವು ಕತೆ ಅಂತವು ಅವು ಇತಿಹಾಸ ನಡತದ್ವನೆ ಪುರಂಜನರಾಜನ ಕತೆ ಅಂದ್ ಅಂಡ ಈಗ ನನಜ ಅರ್ಥ ಉಂಟು ಅವೇನು ನಾರದೇರ ಅಪಗನೆ ವಿವರಿಸೋದು ಪಣ್ತ್ರಿಯರು ಜಯ ಪಣ್ಣಂತ ಅಂಡ ಏ ಪಳ್ಳ ತತ್ವನ ಪಣ್ಣಾಗ ವರಾನಿ ಪಣ್ಣತಂಡ ಅವ್ರ ಅರ್ಥ ಆಪುರಿ ಅಕ್ಲೆ ಒಂಜೆ ಕಥಾರೂಪಂಡು ಪಣ್ತಾ ಇವೆತ್ ಅಕ್ಲಡೆ ಈಗ ಜಿಜ್ಞಾಸ ಬರ್ಪೋತ ಈಗ ಉತ್ತರಗಳು ನಾವು ಸರಿಯಾದ ದೃಢವಾತ್ ಮನಸ್ಸಿಗೆ ಪೋಪುಣ ಅಂತ ಅವರ ಪ್ರಾಚೀನ ಬರ್ಹಿರಾಜ ಕೂಡ ಕೇಳ್ನಾಗ ನಾದರೆ ಪಣ್ಪೇರೆ ಏನ್ ನಿಂಗೆ ಪಣ್ಣ ಪುರಂಜನನ ಕತೆ ಪಂಡತ ಅವು ಒಂಜಿ ರಾಜನ ಕತೆ ಆತವಂತೆ ಪುರಂಜನ ಹುಣ್ಣು ನಂಜ ಅರ್ಥ ಉಂಡು ಪುರಂಜನ ಪಣ್ಣ ತಾಂಡ ಜೀವೆ ಅಂತ ಅರ್ಥ ಏ ಪಣ್ಣ ತಾಂಡ ಯತ್ ವ್ಯನಕ್ತಿ ಆತ್ಮನ ಪುರಂ. ಈ ಪುರ ಪಣ್ಣತನ ಶರೀರ ಅಂತ ಅರ್ಥ. ಈ ಶರೀರ ಪಣ್ಪುಣ ಎಂಚ ಪುಟ್ಟುಣ ಪಣ್ಣಂತಾಂಡ ಆಯಾಯ ಜೀವನ ಕರ್ಮಂತಾವರ ಪುಟ್ಟುಣ. ಒಂಜಿ ಮನುಷ್ಯ ಪುಟ್ಟಿ ಅಂತ ಅಂತಾಂಡ ಆ ಜೀವನ ಒಂಜಿ ಕರ್ಮ ಮನುಷ್ಯ ಶರೀರ ಮೂಡಿತ್ತು ಒಂಜಿ ಕರ್ಮ ಅಂತ ಅವರ ಮನುಷ್ಯ ಪುಟ್ಟುಣ. ಒಂಜಿ ಪಿಜಿನ ಪುಟ್ಟುಣ ಅಂತಾಂಡ ಐದು ಉಳಿಯಿತ ಜೀವ ಆ ಪಿಜಿನ ಜನ್ಮ ಕೂಡಿದ ಕರ್ಮ ಅವರ ಪಿಜಿನಾಥ ಪುಟ್ಟುಣ. ಈ ರೀತಿ ಆತೆ ಆ ಅಂಚಿತ್ ಆಯಾಯ ಶರೀರದ ಉತ್ಪತ್ತಿಗೆ ಕಾರಣ ಅವರ ಪುರಂ ಜನಯತಿ ಇತಿ ಪುರಂಜನಃ ಪಣ್ತಾಂಡ ಯದ್ವ್ಯನಕ್ತಿ ಆ ಜಡ ಶರೀರನ ಪುಟ್ಟು ಉತ್ಪತ್ತಿಗೆ ಕಾರಣ ಆಯೇನೆ ಅಯ ಪುರಂಜನೆ ಅಂತ ಅರ್ಥ ಅದು ಜೀವೆ ಅಂತ ಅರ್ಥ. ಈ ಶರೀರ ಒಂಜೆ ತರ ಇಪ್ಪುರಿ ಕೆಲವು ಶರೀರಂಗು ಒಂಜಿ ಕಾರೆ ಕೆಲವು ಶರೀರಂಗು ಎರಡು ಕಾರೆ ಕೆಲವುದಿಗೆ ಮೂಜಿ ಕೆಲವುದಿಗೆ ನಾಲ್ ಕೆಲವುದಿಗೆ ಮಸ್ತ್ ಕಾರುಳು ಈ ಚೇರಂಟೆ ಮಾತ್ರ ಈಗ ಮಸ್ತ್ ಕಾರ್ ಇಪ್ಪುಣು ಕೆಲವು ಶರೀರಂಕು ಕಾರೇ ಇಪ್ಪುರಿ ಇಂಜಿತ್ತಮ ಅಂತ ಶರೀರ ಉತ್ಪತ್ತಿ ಆಪಣು ಆ ಉತ್ಪತ್ತಿ ಆಪಣ ಏರತ್ತಾವರ್ಪಣ ತಾಂಡ ಆಯಾ ಜೀವನ ಕರ್ಮಂಗನುಸಾರವಾದ ಪರಮಂ ಸೃಷ್ಟಿ ಅಂಪುಣ ಐತ ಅವರ ಆ ಪುರಂ ಜನಯತಿ ಪುರಂ ವ್ಯನಕ್ತಿ ಪಡ್ತಾಂಡ ಶರೀರದ ಉತ್ಪತ್ತಿ ಕಾರಣ ಅವರ ಜೀವಗ ಪುರಂಜನ ಅಂತಾರೆ. ಪುರುಷಂ ಪುರಂಜನ ವಿದ್ಯಾ
ಯದ್ವ್ಯನಕ್ತ್ಯಾತ್ಮನಃ ಪುರಂ ಏಕದ್ವಿತ್ತಿ ಚತುಷ್ಪಾದಂ ಬಹುಪಾದಂ ಅಪಾದಕಂ ಯಹ ಅವಿಜ್ಞಾತಾಹ್ವಯಃ ತಸ್ಯ ಪುರುಷಸ್ಯ ಸಖಾ ಈಶ್ವರಃ ಯತ್ ನ ವಿಜ್ಞಾಯತೆ ರೂಪೈಃ ನಾಮಭಿಃ ವಾ ಕ್ರಿಯಾಗುಣೈಃ ಯೋ ವಿಜ್ಞಾತಾಹ್ವಯಸ್ತಸ್ಯ ಪುರುಷಸ್ಯ ಸಖೇಶ್ವರಃ ಯನ್ನ ವಿಜ್ಞಾಯತೆ ರೂಪೈಃ ನಾಮಭಿರ್ವಾ ಕ್ರಿಯಾಗುಣೈಃ. ನನ್ನ ಆಯಗೊಂಜಿ ಸ್ನೇಹಿತೆ ಮಿತ್ರೆ ಫ್ರೆಂಡ್ ಇತ್ತೆ ಎಂದು ಪಂಡದ పురంజనుని ఫ్రెండ్ ఏర్పడంతాండ మిత్రి ఏర్పడంతాండ అವು ಪರಮಾತ್ಮೆ ఆయన ಕುದರೆ ಅವಿಜ್ಞಾತ ಅಂತ ಅವಿಜ್ಞಾತ మనకి ಅದು ಗೊತ್ತುಂది ఇంతర్ಥ ఏదన్న ಬಗ್ಗೆ అప్పుడు స్వరూಪ ఏది అప్పుడు అప్పుడు ఏం చెప్పారు అప్పుడు రూಪ యాదో అప్పుడు సామర్థ్య యాదో ಜಾಲ ಗೊತ್ತದೆ ಜಾಲ ಮಣ್ಪ ಗೊತ್ತುದ್ದಿ ಮಣ್ಪ ಅಂಚ ಗೊತ್ತುದ್ದಿ ಕೊಂಡ್ಕೊಂಡೇನೆ ఆయన ಕುದರೆ ಅವಿಜ್ಞಾತ ಆಹ್ವಯ ಅವಿಜ್ಞಾತ ಕುದರಿತ್ತು ಆ ವ್ಯಕ್ತಿ ಅರ್ಥದ ಪರಮಾತ್ಮೆ ಅವು ಈ ಜೀವನು ಒಂಜಿ ಸಖ ಸಖಾಪಡದ ಮಿತ್ರೆ ಎಂದರ್ಥ ಏಪಳ ಒಟ್ಟಿಗೆ ಎಪ್ಪಣ ವೇದಗಳು ಅಂತ ಬತ್ತು ಒಪ್ಪಣ ಕೊಡು ಅಂಡ ಈ ಪರಮಾತ್ಮೆ ಜೀವನ ಒಟ್ಟಿಗೆ ಎಪ್ಪುವೆ ಆ ಅಂಡ ಜೀವನ ಒಟ್ಟಿಗೆ ಎತ್ತಂಡಲ ಆ ಜೀವಗ ಮಾತ್ರ ಆ ಪರಮಾತ್ಮನು ಆಯ ಸ್ವರೂಪ ರೂಪ ನಾಮ ಕ್ರಿಯಾ ಗುಣ ಒಂದು ಊರ ಅರ್ಥ ಅಪ್ರಿ ಆಯ್ತಾ ನಾಯಕ ಬುಧರ್ ಜಾಲ ಪಡುತ್ತಾನ ಅವಿಜ್ಞಾತ ಅಂತ ಬುಧರೆ ಯೋ ವಿಜ್ಞಾತಾಹ್ವಯಸ್ತಸ್ಯ ಪುರುಷಸ್ಯ ಸಖೇಶ್ವರಃ ಯನ್ನ ವಿಜ್ಞಾಯತೆ ರೂಪೈಃ ನಾಮಭಿರ್ವಾ ಕ್ರಿಯಾಗುಣೈಃ ಯದಾ ಜಿಗೃಕ್ಷನ್ ಪುರುಷಃ ಕಾಸ್ನೇನ ಪ್ರಕೃತೇಃ ಗುಣಾನ್ ನವದ್ವಾರಾಂ ವಿಹಸ್ತಾಗ್ರಿಂ ತತ್ರ ಅಮೃತ ಸಾಧು ಇತಿ. ಯದಾ ಜಿಗೃಕ್ಷನ್ ಪುರುಷಃ ಕಾಸ್ನೇನ ಪ್ರಕೃತೇರ್ಗುಣಾನ್ ನವದ್ವಾರಂ ವಿಹಸ್ತಾಗ್ರಿಂ ತತ್ರ ಅಮೃತ ಸಾಧ್ವಿತಿ. ಈ ಜೀವಾಗ ಭೋಗಂತ ಅಪೇಕ್ಷೆ ಹಿಂಗ ವಿಷಯ ಭೋಗಂ ಕೊಡೋ ಎಡ್ಡೆಡೆ ವಸ್ತು ಸೂಡು ಕೇರಡು ತಿನ್ನೋಡು ಈ ರೀತಿ ಆತ ಆ ವಿಷಯ ಸುಕೊಂಟೆ ಬಯಗೆ ಇತ್ತು ಜೀವೇ ಐಕ್ಬೋಡ್ ಇತ್ತು ಒಂಜಿ ಶರೀರ ನಾಡೋ ಒಂದಿಪ್ಪೆಗರೆ ಏಮಂಡ ಮಾಂತ ಶರೀರ ಉಂಟು ಮಾಂತ ಸುಖಲ ಪ್ರಾಪ್ತಿ ಆಪುರಿ ಮಾಂತ ವಿಧ ಸುಖಲ ಪ್ರಾಪ್ತಿ ಆಪುರಿ ಮನುಷ್ಯ ಶರೀರ ಉಂಟು ಅಂಚ ಈ ವಾರೀತಿ ಆತ ಪುರಂಜನೆ ಭೋಗಂತ ಅಪೇಕ್ಷತ್ತಾವಡು ಎಲ್ಲೆ ಎಡ್ಡೆ ವಾಸಂ ಕೊಡೋ ಎಡ್ಡೆ ಜೀವನ ಪಡ್ಕೊಂಡೆ ದೇಶ ದೇಶ ತಿರ್ಗೋದು ಕಡೆ ಕಾನಗ ಆ ಹಿಮಾಲಯ ಪರ್ವತದ ಕೈ ತೊಳಿತ್ತು ನಗರನ ಪ್ರವೇಶಂಪೆನ ಅಂಚೆನೆ ಈ ಜೀವೆಲ ವಿಷಯ ಸುಖಂತ ಅಪೇಕ್ಷತ್ತವರ ಬೇದ ಬೇದ ಶರೀರ ಮುಂದೆ ಹೋಪಿ ಅಣ್ಣ ವಾ ಶರೀರ ಉಂಟ್ಲ ಆಗಿ ಭೋಗಂಪುಣ ಅವಕಾಶ ಸಿಕ್ಕೋರಿ ಪೂರ್ಣ ಭೋಗದ ಅವಕಾಶ ಸಿಕ್ಕೋರಿ ಪೂರ್ಣ ಭೋಗದ ಅವಕಾಶ ಸಿಕ್ಕೊಂಡು ಈ ಮನುಷ್ಯ ಶರೀರ ಉಂಟು ನವದ್ವಾರ ನೆಟ್ಟು ವರ್ಮ ಬಾಕಿಲುಂಟು ದ್ವಿಹಸ್ತಾಂಗ್ರಿ ಎರಡು ಕೈ ಎರಡು ಕಾರು ಉಂಟು ಅಂಚಿತ್ತು ಮನುಷ್ಯ ಶರೀರ ಸಿಕ್ಕನಾಗ ಆಗ ಜೀವಾಗ ಮಸ್ತ್ ಸಂತೋಷ ಹಾಕೊಂಡು ತತ್ರ ಅಮೃತ ಸಾಧು ಇತಿ ಒಂದು ಲಾಯ್ಕೊಂಡು ಬಂಡತೆ ಯೋಗ್ಯವಾದ ಬಂಡತ ಆಯೇ ತಿಳಿಯೋಣವೆ. ಯದಾ ಜಿಗೃಕ್ಷನ್ ಪುರುಷಃ ಕಾರ್ಸ್ನೇನ ಪ್ರಕೃತೇರ್ಗುಣಾನ್ ನವದ್ವಾರಂ ವಿಹಸ್ತಾಂಗ್ರಿಂ ತತ್ರಾಮೃತ ಸಾಧ್ವಿದೆ. ಬುದ್ಧಿಂತೋ ಪ್ರಮದಾ ವಿದ್ಯಾತೆ ಮಮ ಅಹಂ ಇತಿ ಯತ್ಕೃತಂ ಯಾಂ ಅಧಿಷ್ಠಾಯ ದೇಹೇ ಅಸ್ಮಿನ್ ಪುಮಾನ್ ಭುಂಕ್ತೆ ಅಕ್ಷಿಭಿಃ ಗುಣಾನ್. ಬುದ್ಧಿಂತ ಪ್ರಮದಾ ವಿದ್ಯಾ ಮಮಾಹಮಿತಿ ಯತ್ಕೃತ ಯಾಮಧಿಷ್ಠಾಯ ದೇಹೇ ಅಸ್ಮಿನ್ ಪುಮಾನ್ ಭುಂಕ್ತೆ ಅಕ್ಷಿಭಿರ್ಗುಣಾನ್. ನನ್ನ ಬುದ್ಧಿ ಅಂತ ಉಂಟು ಈ ಜೀವಾಗ ಬುದ್ಧಿ ಉಂಟು ಅಂಚೆನ ಅವಳ ನಗರ ಉಂಟು ಬುದ್ಧಿ ಬಂಡ ಇರ್ಬಂಡ ಅಂಡ ವಾ ನಗರನ್ನು ಪುರಂಜನ ಪ್ರವೇಶ ಆಗಿ ಅವಳ ಸ್ತ್ರೀನ ಸಿಕ್ಕೋಳ ಆ ಸ್ತ್ರೀಯೇ ಬುದ್ಧಿದ ಸ್ಥಾನ ಉಂಟಾಳೆ. ಬುದ್ಧಿಂತ ಪ್ರಮದಾ ವಿದ್ಯಾತೆ ಪುರಂಜನ ರಾಣಿ ಮೂಳಾನಗ ಜೀವಗಿತ್ತು ಬುದ್ಧಿ ಅಂತ ಬರಡು ಎಣ್ಣೋಡು ಜಯಪಡಂತ ಅಂಡ ಆ ಬುದ್ಧಿ ತಾವರ ಜಾದಾಪಣೋ ಒಂದು ಎಂದೋ ಒಂದು ಏನಂತೆ ಮಮ ಅಹಂ ಮಮಕಾರ ಅಹಂಕಾರ ಒಂದು ಮಾತು ಬುದ್ಧಿದು ಪರಿಣಾಮ ಅಂಚಿತ್ನೋ ಬುದ್ಧಿದ ಒಂಜಿ ಸಹಾಯತ್ನಿತ್ತಾವರನೆ ಈ ಜೀವೆ ವ್ಯತವೇದ ಇಂದ್ರಿಯದ ಮೂಲಕ ವ್ಯತವೇದ ಶಬ್ದಾದಿ ಗುಣಶೇಷಗಳು ಅಂತ ಅನುಭವಿಸುವಪೆ. ಬುದ್ಧಿಂತ ಪ್ರಮದಾ ವಿದ್ಯಾ ಮಮಾಹ ವಿಧಿಯತ್ಕೃತ ಯಾವದಿಷ್ಟ ದೇಹೇ ಸ್ಮಿನ್ ಪುಮಾನ್ ಭುಂಕ್ತೆ ಅಕ್ಷಿಭಿರ್ಗುಣಾನ್. ಸಕಾಯಃ ಇಂದ್ರಿಯಗಣಃ ಜ್ಞಾನಂ ಕರ್ಮ ಚ ಯತ್ಕೃತಂ ಸಖ್ಯಃ ತದ್ವೃತ್ತಯಃ ಪ್ರಾಣಃ ಪಂಚವೃತ್ತಿಃ ಯಥಾ ಉರಗಃ. ಸಖಾ ಇಂದ್ರಿಯಗಣೋ ಜ್ಞಾನಂ ಕರ್ಮ ಚ ಯತ್ಕೃತಂ ಸಖ್ಯ ತದ್ವೃತ್ತಯಃ ಪ್ರಾಣಃ ಪಂಚವೃತ್ತಿರ್ಮನೋ ಯಥೋರಗಃ. ನನ್ನ ಬುದ್ಧಿಗಳ ಮಿತ್ರರಿಪ್ಪೇರೆ ಏರ್ಪಡಂತ ಅಂಡ ಜ್ಞಾನ ಕರ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತೆ ಚಕ್ಷುಶ್ರೋತ್ರ ಈ ಮುಂದುವಾದ ಜ್ಞಾನೇಂದ್ರಿಯ ವಾಕ್ಪಾಣಿ ಮುಂದುವಾದ ಕರ್ಮೇಂದ್ರಿಯ ಈ ರೀತಿ ಆತೆ
ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಪುಣು ಇಂದ್ರಿಯಗಳು ಬುದ್ಧಿಗಿತ್ತು ಸ್ನೇಹಿತರು ಅಂಚನೆ ಐಟಮ್ ಸಖ್ಯ ಸಖಿ ಸ್ನೇಹ ಸಖಿಳಕ್ಕೂ ಮಂದಿ ಇತ್ತೇರು ಏರ್ಪಡಂತ ಅಂಡ ಈ ಇಂದ್ರಿಯಂತ ಮೂಲಕ ಆಪುಣು ಬೇತೆ ಬೇತೆ ಕ್ರಿಯೆಗಳು ಅಂತ ಜಾದೊಂಡ ಅವು ಮಾತ್ರ ಸಖಿಯರಿತ್ತಲ್ಕ ನನ ಆ ನಗರ ರಕ್ಷಣೆ ಬೆರವಂಜಿ ಐನು ಹೆಡೆತ್ತೊಂಜಿ ಸರ್ಪ ರಕ್ಷಣೆ ತೊಂದಿತ್ತು ಅಂಚ ಮೂಳಾನಗ ಐನು ಹೆಡೆ ಪಡಂತ ಅಂಡ ಐನ ಅಂಗ ಪ್ರಾಣಾಪಾನ ವ್ಯಾನ ವಿಧಾನ ಸಮಾನ ಪಂಪುಣು ಐನು ಕೆಲಸ ಅಂಪುಣು ಮುಖ್ಯ ಪ್ರಾಣಿನಿ ಶರೀರ ರಕ್ಷಣೆ ಅಂಪುಣ ಆ ಇದ್ದಂತಾನು ಶರೀರ ಬೂಳ್ತು ಹೋಗ್ಬಿಡು ಅಂಚ ಪಂಚವೃತ್ತಿ ಯಥಾ ಉರಗ ವಾರಿತ್ಯಾತ್ ಆ ಪುರಂಜನ ರಾಜಗ ಸಿಕ್ಕನ ಪಟ್ಟಣದ ಆ ಒಂಜಿ ಸರ್ಪ ಕಾತೊಂದಿತ್ತನ ಅಂಚನೆ ಮೂಳು ಮುಖ್ಯ ಪ್ರಾಣಿ ಶರೀರದ ರಕ್ಷಣೆ ಎಂಪುವೆ ಸಖ ಇಂದ್ರಿಯಗಳು ಜ್ಞಾನಂ ಕರ್ಮ ಜಯತ್ಕೃತ ಸಖ್ಯ ತದ್ವೃತ್ತಯ ಪ್ರಾಣ ಪಂಚವೃತ್ತಿರ್ಯಥೋರಗ ಬೃಹದ್ಬಲಂ ಮನಃ ವಿದ್ಯಾತ್ ಉಭಯೇಂದ್ರಿಯನಾಯಕಂ ಪಾಂಚಾಲಾಹ ಪಂಚವಿಷಯಾಃ ಯನ್ಮಧ್ಯೆ ನಮಖಂ ಪುರಂ ಬೃಹದ್ಬಲಂ ಮನೋ ವಿದ್ಯಾತ್ ಉಭಯೇಂದ್ರಿಯನಾಯಕಂ ಪಾಂಚಾಲ ಪಂಚವಿಷಯಾಃ ಯನ್ಮಧ್ಯೆ ನಮಖಂ ಪುರಂ ಈ ಇಂದ್ರಿಯಕ್ಕೂ ಬಂದು ನಾಯಕಿ ಏರ್ಪಡುತ್ತಾರೆ ಮನಸ್ಸು ಅರ್ಥಾತ್ ಮನಸ್ಸು ಅವು ಲಿಂಗ ಆನಂದಿದ್ದಾಣ ವಾಯುದಿಂದಲ ಜಾಗಿ ಭೋಗ ಬರ್ಪುರಿ ಐತಾವರ ಇಂದ್ರಿಯ ನಾಯಕಂ ಇಂದ್ರಿಯಗಳು ಅಂತ ಲೀಡರ್ ಏರ್ಪಡುತ್ತಾರೆ ಮನಸ್ಸು ಅವು ಎರಡೆಕ್ಕಲ ಅರ್ಥಾತ್ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡೆಕ್ಕಲ ವಿಷಯ ಸಂಪರ್ಕ ಕೊಡುತ್ತೆ ಅವು ಸಮರ್ಥವಾದುಂಡು ಪಾಂಚಾಲ ದೇಶ ಪಡಂತ ಅಂಡ ಅವು ಶಬ್ದ ಸ್ಪರ್ಶ ರೂಪ ಅಂತ ಶಬ್ದ ವಿಷಯಗಳು ಅವೇ ಪಂಚ ವಿಷಯಗಳು ತನ್ಮಾತ್ರಗಳು ಆ ವ್ಯತ್ ನವಕಂ ಪುರಂ ವರ್ಮ ಬಾಕಿಲಿತ್ನ ಪಟ್ಟಣ ಪಡುತ್ತ ಅಂಡ ಈ ಶರೀರನೇ ಅಂಚಿದ್ದು ವರ್ಮ ಬಾಕಿಲುಂಡು ಮೂಳು ಅರ್ಥ ವರ್ಮ ರಂಧ್ರ ಉಂಡು ಹೋಲುಂಡು ಐಕೆ ಅವು ಈ ಶರೀರ ಬೃಹದ್ಬಲಂ ಮನೋ ವಿದ್ಯಾ ಉಭಯೇಂದ್ರಿಯನಾಯಕಂ ಪಾಂಚಾಲ ಪಂಚ ವಿಷಯ ಯನ್ಮಧ್ಯೆ ನಮಕಂ ಪುರಂ ಅಕ್ಷಿಣೆ ನಾಸಿಕೆ ಕರ್ಣೋ ಮುಖಂ ಶಿಷ್ಣಗುದೌ ಇತೆ ದ್ವೇ ದ್ವೇ ದ್ವಾರೋ ಬಹಿರ್ಯಾತೆ ತತ್ತದಿಂದ್ರಿಯ ಸಂಯುತಃ ಅಕ್ಷಿಣೆ ನಾಸಿಕೆ ಕರ್ಣೋ ಮುಖಂ ಶಿಷ್ಣಗುದಾವಿತೆ ದ್ವೇ ದ್ವೇ ದ್ವಾರೋ ಬಹಿರ್ಯಾತೆ ತತ್ತದಿಂದ್ರಿಯ ಸಂಯುತಃ ತನ ಆ ಪುರಂಜನ ರಾಜಗೆ ಸಿಕ್ಕ ನಗರ ಉಂಟು ವರ್ಮ ಬಾಕಿಲಿತ್ತು ಅಂಚೆನೆ ಮೂಳ ಈ ಶರೀರ ಉಂಟ ವರ್ಮ ದ್ವಾರ ಉಂಟು ಹೂ ಪಡಂತ ಅಂಡ ಎರಡು ಕಣ್ಣು ಎರಡು ನಾಸಿಕೆ ಎರಡು ಮೂಗುದು ಎರಡು ಹೊಟ್ಟೆಗಳು ಎರಡು ಕೆವಿಗಳು ಬಾಯಿ ಮತ್ತೆ ಶಿಷ್ಣ ಗುದ ಅರ್ಥಾತ್ ಎರಡು ವಿಸರ್ಜನೆ ಇಂದ್ರಿಯಗಳು ಒಂದು ಒಟ್ಟು ಆ ವರ್ಮ ಬಾಕಿಲ ಉಂಟು ಐಟೆ ದ್ವೇ ದ್ವೇ ದ್ವಾರೋ ಬಹಿರ್ಯಾತಿ ತತ್ತದ್ದೇ ಸಂಗೀತ ಈ ರೀತಿ ಆತ ಇಂಚಿತ್ತು ಆ ಇಲ್ಲೊಂದು ಈ ಬಾಕಿಲದ ಮೂಲಕ ಜೀವೆಲ್ಲ ಪಿದೇವಕ ಅರ್ಥ ಇಂದ್ರಿಯದ ಮೂಲಕ ಜೀವ ಭೋಗಕ್ಕೋಸ್ಕರ ಆಯೇ ವಿಷಯ ಪದಾರ್ಥಗಳಿಗೆ ಬರ್ಪೆ ಅಕ್ಷಿಣೆ ನಾಸಿಕೆ ಕರ್ಣೋ ಮುಖಂ ಶಿಷ್ಣ ಗುದಾವಿತೆ ದ್ವೇ ದ್ವೇ ದ್ವಾರೋ ಬಹಿರ್ಯಾತೆ ತತ್ತದಿಂದ್ರಿಯ ಸಂಯುತಃ ಅಕ್ಷಿಣೆ ನಾಸಿಕೆ ಹಾಸ್ಯಂ ಇತಿ ಪಂಚ ಪುರಸ್ಕೃತಾಃ ದಕ್ಷಿಣಃ ದಕ್ಷಿಣ ಕರ್ಣಃ ಉತ್ತರ ಸ್ಮೃತಃ ಅಕ್ಷಿಣೆ ನಾಸಿಕೆ ಹಾಸ್ಯಮಿತಿ ಪಂಚ ಪುರಸ್ಕೃತಾಃ ದಕ್ಷಿಣ ದಕ್ಷಿಣ ಕರ್ಣಃ ಉತ್ತರ ಚೋದರ ಸ್ಮೃತಃ ನೆಟ್ಟು ವರ್ಮ ಬಾಕಿಲಡ ಅನಗ ಐದು ಬಾಕಿಲು ಪೂರ್ವ ಅಭಿಮುಖವಾತುಂಡು ಒಂಜಿ ಬಾಕಿಲು ಬಲಭಾಗ ಅರ್ಥಾತ್ ದಕ್ಷಿಣ ಮುಖವಾತುಂಡು ನನಂಜಿ ಬಾಕಿಲು ಉತ್ತರ ಮುಖವಾತುಂಡು ಪ್ರತ್ಯೆರಡು ಬಾಕಿಲು ಅವು ಅಧೋ ಭಾಗ ಉಂಟುಂಟು ಅವಿನ ಪಂಡ್ ಬೇರೆ ಓ ಪೂರ್ವ ಭಾಗ ಬಾಕಿಲು ಬಂದ ಹೂ ಪಡ್ತಾನೆ ಶರೀರ ಬಂದಂತ ಎರಡು ಕಣ್ಣು ಅವು ಪೂರ್ವ ದಿಕ್ಕಗೊಂಡು ಪೂರ್ವ ಬಾಕಿಲು ಭಾಗ ಉಂಟುಂಟು ಅಂಚನೆ ನಾಸಿಕೆ ಮೂಗುದ ಎರಡು ಹೊಟ್ಟೆಳು ಅವು ಪೂರ್ವ ಭಾಗ ಹಾಸ್ಯ ಬಾಯಿ ಈ ರೀತಿ ಆತೆ ಕಣ್ಣು ಮೂಗು ಬಾಯಿ ಈ ರೀತಿ ಐದು ದ್ವಾರಗಳು ಪಂಚ ಪುರಸ್ಕೃತ ಅವು ಈ ಶರೀರ ಪಟ್ಟಣ ಉಂಟು ಪೂರ್ವಾಭಿಮುಖವಾದುಂಟು ಇಂದನ ದಕ್ಷಿಣ ದಕ್ಷಿಣ ಕರ್ಣ ದಕ್ಷಿಣಕ್ಕಿಂತ ಬಾಗಿಲು ಹೋಗ್ಬಾರ್ದು ಅಂಡ ಅವು ಬಲಭಾಗ ಅಂತ ಕೆವಿ ಉತ್ತರಾಚೆ ಉತ್ತರ ಸ್ಮೃತಃ ನನ್ನ ಎಡತ ಭಾಗ ಅಂತ ಕೆವಿ ಆದ್ಕೊಂಡು ಅವು ಉತ್ತರ ಭಾಗ ಉಂಟಿತ್ತು ಅವು ದ್ವಾರ ಅಂತರ್ಕ ಈ ರೀತಿ ಆದ ಶರೀರ ಪಂಪುಣು ಅವು ಆ ಪಟ್ಟಣದಲ್ಕ ಉಂಟು ಅಕ್ಷಿಣೆ ನಾಸಿಕೆ ಹಾಸ್ಯಮಿತಿ ಪಂಚ ಪುರಸ್ಕೃತಾಃ ದಕ್ಷಿಣ ದಕ್ಷಿಣ ಕರ್ಣಃ ಉತ್ತರ ಚೋತ್ತರ ಸ್ಮೃತಃ ಶ್ರೀಕೃಷ್ಣಾರ್ಪಣಮಸ್ತು.